पावसाच्या तडाख्यामुळे जिल्ह्यात मोठ्या प्रमाणात हानी झाली आहे। पण जिल्ह्यातील 2 मंत्री मात्र सहकार क्षेत्रातील निवडणुकांमध्ये व्यस्त आहेत, अशी टीका राज्यसभा सदस्य इराणा कडाडी यांनी केली। शनिवारी बेळगाव येथे आयोजित पत्रकार परिषदेत ते बोलत होते। जिल्ह्यात 2 प्रभावी मंत्री आहेत। केडीपी बैठक घेण्याऐवजी जिल्ह्याचे प्रभारी मंत्री हुक्केरी सहकार क्षेत्राच्या निवडणुकीत तर महिला व बालकल्याण मंत्री मलप्रभा सहकारी साखर कारखान्याच्या निवडणुकीत गुंतलेले आहेत, अशी नाराजी त्यांनी व्यक्त केली। ಎಲ್ಲ ಮಾಧ್ಯಮದ ಸ್ನೇಹಿತರೆ, ಬಹುಶಃ ತಮಗೂ ಎಲ್ಲ ಗೊತ್ತದ, ಕಳೆದ ಆಗಸ್ಟ್ ತಿಂಗಳಿಂದ ಜಿಲ್ಲೆಯೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ। ಅಂದ್ರೆ ಬಿಟ್ಟು ಬಿಡದ ನಿರಂತರವಾಗಿ ಮಳೆ ಬರ್ತಾನೆ ಇದೆ। ಅದರ ಜೊತೆಗೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿದ್ದರಿಂದ, ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿದ್ದರಿಂದ ನಮ್ಮ ನದಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದಿಂದ ಬಾಧಿತ ಆಗಿರುವಂತದ್ದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ। ಅದು ಕೃಷ್ಣಾ ನದಿ ಇರಬಹುದು, ಘಟಪ್ರಭಾ ಇರಬಹುದು, ಮಲಪ್ರಭಾ ಏನು ಅಷ್ಟು ದೊಡ್ಡ ಪ್ರಮಾಣ ಆಗಲಿಲ್ಲ। ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್, ನಾಳೆ ಅಕ್ಟೋಬರ್ಗೆ 2 ತಿಂಗಳಾಗತ್ತೆ ಮಳೆ ಪ್ರಾರಂಭ ಆಗಿ। ಸುಮಾರು 106 ಮಿಲಿಮೀಟರ್ ಮಳೆ ಹೆಚ್ಚಾಗಿದೆ ಜಿಲ್ಲೆಯೊಳಗೆ। ವಾಡಿಕೆ ಮಳೆಗಿಂತ 106 ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ। ಹೀಗಾಗಿ ಈ ಪ್ರವಾಹ ಮತ್ತು ಅತಿವೃಷ್ಟಿಯ ಕಾರಣದಿಂದ ಒಂದು ಪ್ರಾಥಮಿಕ ವರದಿಗಳು ಅಂದ್ರೆ ಫೈನಲ್ ಕೊಟ್ಟಿಲ್ಲ ಜಿಲ್ಲಾಡಳಿತ, ಯಾಕಂದ್ರೆ ಅವ್ರ ಕೃಷಿ ಇಲಾಖೆ ಒಳಗ ಸಂಖ್ಯೆ ಕಡಿಮೆ ಇರೋದ್ರಿಂದ ಪ್ರಾಥಮಿಕ ವರದಿಗಳ ಆಧಾರದ ಮೇಲೆ ಸುಮಾರು 60,000 ಹೆಕ್ಟರ್ದಷ್ಟು ಕೃಷಿ ಬೆಳೆ ಹಾನಿಗೊಳಗಾಗಿದೆ। ಇವತ್ತು ಯಾವುದು ಅಷ್ಟ ಆಗಿದೆ, ಇಲ್ಲ ಅಷ್ಟಾಗಿದೆ, ಆಯ್ತು 1 ಲಕ್ಷ ತಗೋ, ನಿಮ್ ಕಡೆ ಹೆಚ್ಚಿನ ನಮ್ಗಿಂತ ಇದ್ರ ಮಾಹಿತಿ ಅದೇ 1 ಲಕ್ಷ ಹೆಕ್ಟರ್ ಅಂತ ಇಟ್ಕೊಡ್ರಿ। 1 ಲಕ್ಷ ಹೆಕ್ಟರ್ ನನಗಂದ್ರ ನನ್ನ ಕಡೆ ಇದ್ದಂತ ಅಂಕಿ ಸಂಖ್ಯೆ ತಗೊಂಡು ನಾ ಮಾತಾಡಕತ್ತೀನಿ। 1 ಲಕ್ಷ ಹೆಕ್ಟರ್ ಪ್ರದೇಶದೊಳಗ ಇವತ್ತು ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಹೊಂಟಿದ್ದೀನಿ ಅಂತಂದ್ರ, ಇಡೀ ರಾಜ್ಯದೊಳಗೆ ಇದ ಸ್ಥಿತಿನ ಅದ। ಕರ್ನಾಟಕದ ಎಲ್ಲಾ ಜಿಲ್ಲೆಯೊಳಗೂ ನಿನ್ನೆ ನಾನು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ। ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟಿವಿ ಒಳಗೂ ವರದಿಯಾಗಿದೆ, ಬೆಳಿಗ್ಗೆ ಎಲ್ಲಾ ರಸ್ತೆಗಳು ಬಂದ್ ಆಗ್ಬಿಟ್ಟವು। ಡ್ರೋನ್ ಕ್ಯಾಮ್ರಾದಾಗ ನೀವು ಅದನ್ನ ನೋಡ್ಬೋದು। ಆದ್ರ ಕರ್ನಾಟಕ ಸರ್ಕಾರ ಬೆಳೆ ಹಾನಿಗೊಳಗಾದಂತ ರೈತರ ನೆರವಿಗೆ ಬರಬೇಕಾದಂತ ಸರ್ಕಾರ ಅಥವಾ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಂತ ಮಂತ್ರಿಗಳು ಯಾರು ಯಾವುದೇ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಇದು ಬಹಳ ದುರ್ದೈವದ ಸಂಗತಿ ಮತ್ತು ರೈತರ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಸಡ್ಡೆಯ ಒಂದು ಲಕ್ಷಣವನ್ನ ತೋರಿಸದಂತ ನಾನು ಹೇಳ್ತೀನಿ। ಅಲ್ಲಿ ಹೋಗಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಪ್ರವಾಹ ಪೀಡಿತ ಆಗ್ಯದ, ಎಲ್ಲಿ ಮಳೆ ಹಾನಿ ಆಗ್ಯದ, ಆ ರೈತರಿಗೆ ಹೋಗಿ ಧೈರ್ಯ ತುಂಬತಕ್ಕಂತ ಮತ್ತು ಅವರಿಗೆ ಪರಿಹಾರವನ್ನ ಒದಗಿಸಿಕೊಡ್ತಕ್ಕಂತ ಯಾವುದೇ ಚಟುವಟಿಕೆಗಳು ಈ ಸರ್ಕಾರದಿಂದ ನಡೀತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ। ಮತ್ತು ನಾನೇನ್ ಹೇಳೋದಂತಂದ್ರ, ಸರ್ಕಾರ ಕೇವಲ ಈ ಜಾತಿ ಗಂತಿ ಹಿಂದೆ ಬಿದ್ದ್ಬಿಟ್ಟದ। ಒಂದ್ ಕಡೆ ಆ ಜಾತಿಗೆ ಹೋಗ್ತಕ್ಕಂತ ಅನೇಕ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದ್ದಾರೆ। ಏನಂತ ವಿನಂತಿ ಮಾಡ್ತಾ ಇದಾರೆ ಅಂದ್ರೆ, ನಾವು ಗರ್ಭಿಣಿ ಸ್ತ್ರೀಯರಿಗೆ ನೀವು ಆದೇಶ ಮಾಡಿದಿರಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡ್ರಿ। ಅಂಗವಿಕಲ ಶಿಕ್ಷಕರಿಗೆ ನೀವು ಆದೇಶ ಮಾಡಿದಿರಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡ್ರಿ। ಹಿಂದೂಗಳ ಒಂದು ದೊಡ್ಡ ಧಾರ್ಮಿಕ ಹಬ್ಬ ಈ ದಸರಾ ಉತ್ಸವ, ನವರಾತ್ರಿ ಉತ್ಸವ, ಇದನ್ನ ನೀವು ಬಿಟ್ಟಿದಿರಿ, ಇಲ್ಲಿ ನೀವು ನಮ್ಮನ್ನ ಬಿಟ್ಬಿಡ್ರಿ ಅನ್ನುವಂತ ಒಂದು ವಿನಂತಿಯನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ। ಆದ್ರೂ ಕೂಡ ಹಠಕ್ ಬಿದ್ದಂತೆ ಮುಖ್ಯಮಂತ್ರಿಗಳು 7ನೇ ತಾರೀಕು ಮುಗಿಸಲೇಬೇಕು। ಯಾವುದು ಜರೂರು ನಮ್ಗ? ರೈತರು ಪ್ರವಾಹ ಪೀಡಿತರಾಗಿ ಇಲ್ಲಿ ಸಾಯ್ತಾ ಇರ್ಬೇಕಾದ್ರ ನೀವು ಅವರಿಗೆ ಪರಿಹಾರ ಕೊಡ್ತಕ್ಕಂತ, ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡ್ಲಾರ್ದೆ ನೀವು ಹಠಕ್ ಬಿದ್ದವರಂತೆ ಇದಕ್ ಬಿಟ್ಟಿದ್ರಿ। ಯಾವುದಕ್ಕೆ? ಇಲ್ಲಿ ಕೋರ್ಟ್ ಕೂಡ ಹೇಳಿದೆ ನಿಮ್ಗೆ ಯಾವುದೇ ದಾಖಲೆಗಳನ್ನ ಬಹಿರಂಗ ಪಡಿಸಬಾರ್ದು। ಮತ್ತಂದ್ರೆ ಯಾಕೆ ನೀವು ಮಾಡ್ಬೇಕಾಗ್ಯದ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ। ಎರಡನೇದು, ನಾನು ರಾಜ್ಯದ ಮಾತಾಡೋದಕ್ಕಿಂತ ನಾನು ನಮ್ಮ ಜಿಲ್ಲೆದ ಮಾತಾಡ್ತೀನಿ। ಇವತ್ತು ಆ ಬೆಳೆ ಒಂದ್ ಕಡೆ ಹಾಳಾಗ್ಯದ, ಇನ್ನೊಂದ್ ಕಡೆ
ಬೆಂಬಲ ಬೆಲೆಯಲ್ಲಿ ನೀವು ಖರೀದಿ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರು ಕೂಡ ಜಿಲ್ಲೆಯಲ್ಲಿ ಒಂದು ಬೆಂಬಲ ಬೆಲೆಯ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. 5 ಬೆಳೆಗಳಿಗೆ ನಾವು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟದ. ಒಂದು ಹೆಸರು ಕಾಳು, ಒಂದು ಉದ್ದಿನ ಕಾಳು, ಒಂದು ಯಾವುದು ಸೋಯಾಬೀನ್ ಮತ್ತು ಶೇಂಗಾ. ಈ 5 ಬೆಳೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ವು ಅಂತ ಹೇಳಿದಾರ. ಆದ್ರೆ ಇವತ್ತಿನ ತನಕ ಯಾವುದೇ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಅದು ಇನ್ನೊಂದು ದುರಂತ. ಒಂದ್ ಕಡೆ ಬೆಳೆ ಹಾನಿ, ಇರುವಂತ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ನೀವು ಖರೀದಿ ಮಾಡ್ರಿಪ್ಪ ಅಂತಂದ್ರ ಖರೀದಿ ಮಾಡ್ತಾ ಇಲ್ಲ. ಇವತ್ತು ಮಾರ್ಕೆಟ್ ನಲ್ಲಿ ಎಷ್ಟು ಡಿಫ್ರೆನ್ಸ್ ಅದೇ ರೇಟ್ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೆಸರು ಕಾಳು ₹8,768 ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ. ಆದ್ರ ಮಾರ್ಕೆಟ್ ನಲ್ಲಿ 8,000 ಆಜುಬಾಜು ಖರೀದಿ ಆಗ್ತಾ ಇದೆ. ಅಂದ್ರ ಸುಮಾರು ಒಂದು ₹600-700 ರೈತರಿಗೆ ಜಾಸ್ತಿ ಸಿಗ್ತಿತ್ತು. ನೀವು ಸರ್ಕಾರದವ್ರು ಖರೀದಿ ಮಾಡಿದ್ರ ಅದಕ್ಕೆ ನೀವು ಆಸ್ಪದ ಕೊಡ್ತಾ ಇಲ್ಲ, ಅದನ್ನ ಖರೀದಿ ಮಾಡ್ಬೇಕನ್ನುವಂಥದ್ದು ಒಂದು. ಉದ್ದಿನ ಕಾಳಿಗೆ ₹7,800 ಕೇಂದ್ರ ಸರ್ಕಾರ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದೀವಿ. ಆದ್ರೆ ಇಲ್ಲಿ 7,000 ಆಜುಬಾಜು ನಡೀತಾ ಇದೆ ಅಂತಂದ್ರೆ ಅಲ್ಲೊಂದು ₹700 ನಮ್ಗೆ ಲಾಸ್ ಆಗುತ್ತೆ. ಆಮೇಲೆ ಸೂರ್ಯಕಾಂತಿ ₹7,721 ಕೇಂದ್ರ ಸರ್ಕಾರ ನಾವು ಘೋಷಣೆ ಮಾಡಿದೀವಿ. ಆದ್ರೆ ಇಲ್ಲಿ 5,500 ಜಾಸ್ತಿ ಸೂರ್ಯಕಾಂತಿ ಕೇಳೋರೇ ಇಲ್ಲ ಓಪನ್ ಮಾರ್ಕೆಟ್ ನಲ್ಲಿ. ಅಲ್ಲಿಯೂ ಕೂಡ ನಮ್ಗೆ ₹2,500 ಲಾಸ್ ಆಗುತ್ತೆ. ಅದಲ್ಲದೆ ಸೋಯಾಬೀನ್ ₹5,328 ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ 4,000 ಸುತ್ತಮುತ್ತ ಅದು ವ್ಯಾಪಾರ ಆಗ್ತಾ ಇದೆ ಸೋಯಾಬೀನ್ ಕೂಡ. ಅದು ನಮಗ ಸುಮಾರು ₹1,000-1,200 ನಮ್ಗೆ ಲಾಸ್ ಆಗುತ್ತೆ. ಹೀಗಾಗಿ ಶೇಂಗಾ ₹7,263 ನಾವು ಘೋಷಣೆ ಮಾಡಿದ್ವಿ. ಅದನ್ನು ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಂದ ಮಾತಾಡಿದೆ. 3 ಖರೀದಿ ಕೇಂದ್ರ 3 ಧಾನ್ಯಗಳಿಗೆ ನಾವು ಆರ್ಡರ್ ಮಾಡಿದ್ವಿ ಅಂತ ಹೇಳಿ ಆದೇಶ ಕೊಟ್ಟರು. 3 ಖರೀದಿ ಕೇಂದ್ರ 3 ವಸ್ತುಗಳಿಗೆ ನಾವು ಖರೀದಿ ಮಾಡ್ಲಿಕ್ಕೆ ಆದೇಶ ಮಾಡಿದೀವಿ ಅಂತೇಳಿ. ಅವು ಯಾವುವು? ಒಂದು ಸೂರ್ಯಕಾಂತಿ. ಈ 3ಕ್ಕೆ ಮಾತ್ರ ಅವ್ರು ಕೊಟ್ಟಿದ್ದಾರೆ. ಆದ್ರೆ ನನಗೆ ಗೊತ್ತಿರುವಂಗ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಸೋಯಾಬೀನ್ ಬೆಳೆ ಬೆಳಿತೀವಿ ನಾವು. ಸೋಯಾಬೀನ್ ಬೆಳೆ ನಮ್ಮಲ್ಲಿ 3,670 ಹೆಕ್ಟರ್. ಸೋಯಾಬೀನ್ ಮೇಲೆ ಏನಿಲ್ಲ, ಹಾ ಮೇಲಿದೆ, ಹೌದು ಇದೆ. ಇಲ್ಲ, ಅದ್ರದ್ದೇನು ಮಾಹಿತಿ ನನ್ನ ಕಡೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸರಿ ಬಂದಿಲ್ಲ. ಈ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ. ಒಂದು ಏನು ಹೆಸರು ಕಾಳು ಬೆಳೆ ಅದಲ್ಲ, ಪ್ರತಿ ಕ್ವಿಂಟಾಲ್ಗೆ 8,768 ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾರೆ. 45,810 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. 2,74,860 ಕ್ವಿಂಟಲ್ ಇಳುವರಿ ಆಗ್ತದೆ. ಸನ್ಮಾನ್ಯ ಅಭಯ್ ಪಾಟೀಲ್ ಕೂಡ ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿದರೆ ಅವ್ರನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. 2,74,860 ಕ್ವಿಂಟಲ್ ಇಳುವರಿ ಆಗ್ತದೆ ಅನ್ನುವಂಥ ಜಿಲ್ಲಾಡಳಿತದ ವರದಿ ಅದ. ಅದೇ ರೀತಿ ಉದ್ದಿನ ಕಾಳು ₹7,800 ನಾವು ದರ ನಿಗದಿ ಮಾಡಿದೀವಿ. ಅದು 14,973 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. या पत्रकार परिषदेला भाजपचे प्रदेश उपाध्यक्ष अनिल बेनके, माजी आमदार संजय पाटील, महापालिकेतील विरोधी पक्षनेते हनुमंत कोंगाळी यांच्यासह अनेक कार्यकर्ते उपस्थित होते. विनोद कोलकार, KMM मराठी, बेळगाव.